ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಮೊದಲನೇದಾಗಿ ಇವಾಗ ನೀವು ಕೂತ್ಕೊಂಡು ಸಮ್ಮರಿ ವಿಡಿಯೋ ನೋಡ್ತಿದ್ದೀರಾ ಅಂದರೆ ನೀವು ಹೋಗಿ ನಾನು ಒನ್ ಶಾರ್ಟ್ ವಿಡಿಯೋ ನೋಡ್ಕೊಂಬಂದಿದ್ದೀರಾ ಅಂತ ಅರ್ಥ. ಆಮೇಲೆ ಇವಾಗ ಕಾಮೆಂಟ್ ಮಾಡಿದ ತಕ್ಷಣ ನೀವು ಎಷ್ಟು ಪ್ರಿಪೇರ್ ಆಗಿದ್ದೀರಾ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ಗೆ. ನಿಮ್ಮ ಎಕ್ಸಾಮಲ್ಲಿ ಯಾವುದಾದ್ರೂ ಹೋಪ್ ಇದೆಯಾ ಮಕ್ಕಳೇ? ನನಗಂತೂ ತುಂಬ ಹೋಪ್ ಇದೆ ನಿಮ್ಮ ಮೇಲೆ. ಹೋಗಿ ಸರ್ವೈವ್ ಆಗ್ತಿರೋ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅಂತ ನಂಗೆ ಹೋಪ್ ಇದೆ. ಸೊ ನಡೀರಿ, ಇವಾಗ ತುಂಬ ಜೋಕ್ಸ್ ಆಗೋಯ್ತು, ಸ್ಟಾರ್ಟ್ ಮಾಡೋ ಕ್ಲಾಸ್ನ. ಈ ಒಂದು ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಏನಿದೆ ಕೆಲಿಸ್ ಬಾರಕ್ ಅವ್ರದ್ದು, ಅದನ್ನು ನಾನು 5 ನಿಮಿಷಗಳಲ್ಲಿ ಸಮರೈಸ್ ಮಾಡ್ತೀನಿ. ಇದು ನನ್ನ ಸೂಪರ್ ಪವರ್, ಅರ್ಥ ಆಯ್ತಾ? ಸೊ ನಿಮ್ಮ ಸೂಪರ್ ಪವರ್ ಏನೋ ಇದನ್ನು ನೋಡಿಕೊಂಡು ಓದ್ಕೊಂಡು ಎಕ್ಸಾಮಲ್ಲಿ ಚೆನ್ನಾಗಿ ತೆಗಿಯೋದು ಮಾರ್ಕ್ಸು. ಸೊ ಹೆಂಗೆ ಅನ್ನಿಸ್ತಿದೆ ಅಂತ ಫಸ್ಟು ಕಾಮೆಂಟ್ ಹಾಕಿ. ಕಾಮೆಂಟ್ ಹಾಕಿದ್ರೆ ಮುಂದೆ ನೋಡಲೇಬೇಡಿ ಅಂತ ನಾನು ಹೇಳ್ತೀನಿ. ಆಮೇಲೆ ಹೋಗಿ ಪರೀಕ್ಷೆ ಚಾನಲ್ಗೆ ಏನು ಮಾಡಬೇಕು, ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಸೊ ದಿನ ಹಂಗೇನೆ ಹೋಗಿದ ತಕ್ಷಣ ಫಸ್ಟು ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಿರೋ ಇಲ್ವೋ ಅಂತ. ಸಾಕಷ್ಟು ಮಕ್ಕಳು ತುಂಬ ತರಲೆ ಕೂಡ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀರಾ, ಅರ್ಥ ಆಯ್ತಾ? ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಪ್ರತಿ ಒಂದು ವಿಡಿಯೋ ನಿಮಗೆ ತಲುಪುತ್ತೆ. ನೀವು ಅಕಸ್ಮಾತು ತುಂಬ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದರೆ ನಿಮಗೆ ಒಂದು ಶಬ್ಬಾಷ್ ಅಂತ ಹೇಳ್ಕೊಳ್ಳಿ. ಸೊ ನಡೀರಿ, ಇವಾಗ ಸಮರೈಸ್ ಮಾಡೋಣ. ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ನಾಳೆ ಬೆಳಗ್ಗೆ ನಿಮ್ಗೆ ಏನಾದರೂ ಎಕ್ಸಾಮ್ ಇದ್ದರೆ ಈ ವಿಡಿಯೋನ ನೋಡ್ತಿದ್ರೆ ಪರ್ಫೆಕ್ಟ್ ಪ್ಲೇಸಿಗೆ ಬಂದಿದ್ದೀರಾ ಅಂತ ನಾನು ಹೇಳ್ಬೋದು. ಬಿಕಾಸ್ ನಿಮ್ಮ ಎಕ್ಸಾಮ್ಗೆ ಬೇಕಿರುವಂತಹ ಪ್ರತಿ ಒಂದು ಪಾಯಿಂಟರು ನಾನಿಲ್ಲಿ ಸಮರೈಸ್ ಮಾಡ್ತೀನಿ. ಆ್ಯಂಡ್ ಇದನ್ನು ನೋಡಿಕೊಂಡ್ರೆ ನಿಮ್ಮ ಎಕ್ಸಾಮ್ಗೆ ನೀವು ರಿವೈಸ್ ಮಾಡಿದ್ದೀರಾ ಈ ಚಾಪ್ಟರ್ನ ಅಂತ ಅರ್ಥ. ಓಕೆನಾ? ಸ್ಟಾರ್ಟ್ ಮಾಡೋಣ. 5 ಮಿನಿಟ್ಸ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಕೌಂಟ್ ಮಾಡ್ಕೊಳ್ಳಿ. ಬೇಗ ನಿಮ್ಗೆ ಎಷ್ಟು ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ ನೋಡಿ. ವಾಟ್ ಈಸ್ ಎಕ್ಸೈಟಿಂಗ್ ಅಬೌಟ್ ಸೈನ್ಸ್? ಈ ಒಂದು ಎಸ್ಸೇನ ಪ್ರಕಾರ ಸೈನ್ಸ್ ಬಗ್ಗೆ ಏನು ಎಕ್ಸೈಟಿಂಗ್ ಆಗಿದೆ? ಒಂದು, ಅದು ಅಡ್ವೆಂಚರು, ಯಾವುದೇ ಒಂದು ರೀತಿಯಾದ ನೇಚರ್ ಮಿಸ್ಟ್ರಿ ಏನಿದೆ ಅದನ್ನು ಅನ್ಕವರ್ ಮಾಡುತ್ತೆ. ರಿವಾರ್ಡ್ಸ್ ಕಮ್ ಫ್ರಮ್ ದ ಡಿಸ್ಕವರಿ ಇಟ್ ಸೆಲ್ಫ್. ಯಾವುದೇ ರೀತಿಯಾದ ಜಾಸ್ತಿ ದುಡ್ಡಿಲ್ದರೆ ಕೂಡ ಯಾವುದೇ ಒಂದು ಡಿಸ್ಕವರಿ ಮಾಡಿದಾಗ ಅದರ ರಿವಾರ್ಡ್ ಏನಿದೆ ಅದೇ ಮ್ಯಾಟ್ರ್ ಆಗುತ್ತೆ. ಹೋಪ್ ಆಫ್ ಸರ್ವೈವಲ್ ಆ್ಯಂಡ್ ವೆಲ್ಬೀಯಿಂಗ್ ಆಫ್ ಹ್ಯೂಮನ್ ಕೈಂಡ್. ಒಂದು ರೀತಿಯಾದ ಸೈನ್ಸ್ ಡಿಸ್ಕವರೀಸ್ ಏನಿದೆ ಅದು ನಮ್ಮ ಒಂದು ಜನಗಳ ವೆಲ್ಬೀಯಿಂಗ್ಗೋಸ್ಕರನೇ ಮಾಡ್ತಾ ಇರೋದು. ಇಟ್ ಈಸ್ ಹ್ಯುಮ್ಯಾನಿಟೀಸ್ ಇಂಡಿಸ್ಪೆನ್ಸಿಬಲ್ ಗಾರ್ಡಿಯನ್ ಆ್ಯಂಡ್ ಕೇರ್ಟೇಕರ್. ಹೇಗೆ ಒಂದು ಸೈನ್ಸ್ ಏನಿದೆ ನಮ್ಮನ್ನು ಕಾಪಾಡುತ್ತೆ, ಅರ್ಥ ಆಯ್ತಾ? ಅದಕ್ಕೆ ಅದು ಒಂದು ರೀತಿಯಾದ ಗಾರ್ಡಿಯನ್ನು. ಸೊ ಇದು ಸೈನ್ಸ್ ಬಗ್ಗೆ ಎಕ್ಸೈಟಿಂಗ್. ಸೊ ಸೈನ್ಸಿನ ಕಾಂಟ್ರಿಬ್ಯೂಷನ್ ಏನು? ಇವತ್ತು ಏನಾದರೂ ಒಂದು ಪ್ರೋಗ್ರೆಸ್ ಆಗಿದ್ರೆ, ಯಾವುದೇ ಒಂದು ಸಿಚುಯೇಷನಲ್ಲಿ ನಾವಿದ್ರಿ, ರಿಸರ್ಚೇನೆ ಹೆಲ್ಪ್ ಮಾಡೋದು. ಪ್ರತಿ ಒಂದು ನ್ಯೂ ಟೆಕ್ನಾಲಜಿ ಸೈನ್ಸ್ ಕ್ರಿಯೇಟ್ ಮಾಡಿರೋದು. ಯಾವುದೇ ಒಂದು ಬ್ರ್ಯಾಂಡ್ ಆಫ್ ಇಂಡಸ್ಟ್ರಿ ಆಗಿರಲಿ, ಒಂದು ರೀತಿಯಾದ ಒಂದು ಏನೇ ಒಂದು ಡಿಸ್ಕವರಿ ಆಗಿರಲಿ, ಅದು ಸೈನ್ಸ್ ಮಾಡಿರೋದು. ಎಕ್ಸಾಂಪಲ್ಸ್ ಏನೋ ಆ್ಯಂಟಿಬಯೋಟಿಕ್ಸು, ಎಲೆಕ್ಟ್ರಾನಿಕ್ಸು, ಬಯೋಟೆಕ್ನಾಲಜಿ, ಸಾಕಷ್ಟು ಬೇರೆ ಫೀಲ್ಡ್ಸ್ ಏನಿದೆ ಅದನ್ನು ಕೂಡ ಸೈನ್ಸು ಕ್ರಿಯೇಟ್ ಮಾಡಿರೋದು ಅಥವಾ ಅದು ಡಿಸ್ಕವರ್ ಮಾಡಿರೋದು. ಸೋರ್ಸಸ್ ಆಫ್ ಎನರ್ಜಿನ ಸೈನ್ಸ್ ಕಂಡಿರೋದು. ಆಮೇಲೆ ಮಿನರಲ್ ಡೆಪಾಸಿಟ್ಸ್ನ ಸೈನ್ಸೇ ಕಂಡುಹಿಡಿಯೋದು. ಆಮೇಲೆ ಎಫಿಷಿಯಂಟ್ ಡಿಫೆನ್ಸ್ ಫ್ರಮ್ ಟೆರರಿಸಮ್. ನಾವು ಟೆರರಿಸಮಿಂದ ಅಗೇನ್ಸ್ಟ್ ಹೆಂಗೆ ಡಿಫೆಂಡ್ ಮಾಡ್ಕೊಬೇಕು ಅದನ್ನು ಕೂಡ ಸೈನ್ಸೇ ಅದರ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಅಂತ ನಾವು ಹೇಳ್ಬೋದು. ಕ್ಯಾನ್ಸರ್ ಅಂತ ಒಂದು ದೊಡ್ಡ ರೋಗ ಇದೆಯಲ್ಲ, ಅದಕ್ಕೆ ಕೂಡ ಕ್ಯೂರ್ ಯಾರು ಕೊಟ್ಟಿರೋದು? ಸೈನ್ಸು. ಆಮೇಲೆ ಒಂದು ನ್ಯೂ ಫಾರ್ಮ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆಗಿರಲಿ, ಅದು ಕೂಡ ಸೈನ್ಸ್ ಕಾಂಟ್ರಿಬ್ಯೂಟ್ ಮಾಡಿರೋದು. ಸೊ ಇವಾಗ ಪ್ರತಿಯೊಂದು ನಾನು ಹೇಳ್ಬೋದು. ಚೇರ್ ಯಾಕೆ ಹಿಂಗಿದೆ, ಟೇಬಲ್ ಯಾಕೆ ಹಿಂಗಿದೆ, ಲ್ಯಾಪ್ಟಾಪ್ ಹೆಂಗೆ ಹಾಕಿದೆ, ಪೆನ್ಸಿಲ್ನ ಗ್ರಿಪ್ ಇಟ್ಕೊಳ್ಳೋಕ್ಕೆ ಆ ಪೆನ್ಸಿಲ್ ಶೇಪ್ ಏನು ಯಾಕೆ ಹಿಂಗಿದೆ. ಸೊ ಇದೆಲ್ಲ ಕೂಡ ಸೈನ್ಸಿನ ಒಂದು ಇನ್ವೆನ್ಷನ್ನೇ. ಕೇಸ್ ಸ್ಟಡಿ ಇದೆ ಇಲ್ಲಿ. ಕೋಲ್ಡ್ ವಾರ್ ನಡೆಯುತ್ತೆ 1960ಲಿ. ಇದ್ರ ಬಗ್ಗೆ ನಮಗೆಲ್ಲರಿಗೂ ಗೊತ್ತು. ಆ ಟೈಮಲ್ಲಿ ಕೋಲ್ಡ್ ವಾರ್ ಏನಿದೆ ಅದು ಪೀಕಲ್ಲಿರುತ್ತೆ. ಆಮೇಲೆ ಥ್ರೆಟ್ ಆಫ್ ನ್ಯೂಕ್ಲಿಯರ್ ವಾರ್ಫೇರ್ ಇರುತ್ತೆ. ಆವಾಗ ಏನಾಗುತ್ತೆ, ಮೂರು ಮೇಜರ್ ನ್ಯೂಕ್ಲಿಯರ್ ಪವರ್ಸ್ ಏನಿದೆ, ಸೋವಿಯತ್ ಯೂನಿಯನು, ಯುನೈಟೆಡ್ ಸ್ಟೇಟ್ಸು ಮತ್ತು ಯುನೈಟೆಡ್ ಕಿಂಗ್ಡಮು ಒಂದು ಅಗ್ರಿಮೆಂಟಿಗೆ ಬರ್ತಾರೆ. ಏನಂತ? ನ್ಯೂಕ್ಲಿಯರ್ ಟೆಸ್ಟ್ನ ಬ್ಯಾನ್ ಮಾಡಬೇಕು ಅಂತ. ಸೊ ಈ ಟೆಸ್ಟ್ ಬ್ಯಾನ್ ಮಾಡೋ ಒಂದು ಅಗ್ರಿಮೆಂಟಿಗೆ ಬಂದಿದ್ದ ನಂತರ ಏನಾಗುತ್ತೆ, ಮೂರಲ್ಲಿ ಒಬ್ರು ತರಲೆ ಇರ್ತಾರಲ್ಲ, ಯಾರೋ ಒಬ್ರು ತರಲೆ, ಅವರು ಇದನ್ನು ವಾಯ್ಲೇಟ್ ಮಾಡಿಬಿಡ್ತಾರೆ. ವಾಯ್ಲೇಟ್ ಮಾಡಿದಾಗ ಏನಾಗುತ್ತೆ, ಈ ಒಬ್ರು ಸೈಂಟಿಸ್ಟ್ನ ಕರೆಸ್ತಾರೆ, ಆಥರ್ನ ಕರೆಸ್ತಾರೆ. ಇಲ್ಲಿ ಎಲ್ಲಿಗೆ? ಜೆನೀವಾ ಕರೆಸ್ತಾರೆ. ಯಾಕೆ ಕರೆಸ್ತಾರೆ? ಬಿಕಾಸ್ ಇವ್ರು ಮಾಡ್ತಿರುವಂತಹ ರಿಸರ್ಚ್ ಏನಿರುತ್ತೆ ಅದು ಸೈಸ್ಮಿಕ್ ವೇವ್ಸ್ ಮೇಲೆ, ಅದು ಮತ್ತು ಇದು ಸಿಮಿಲರ್ ಆಗಿರುತ್ತೆ. ಸಿಮಿಲರ್ ಟೈಪ್ ಆಫ್ ಈ ನ್ಯೂಕ್ಲಿಯರ್ ವೆಪನ್ ಏನೊಂದು ಟ್ರೆಮರ್ಸ್ನ ರಿಲೀಸ್ ಮಾಡುತ್ತೆ, ಇಟ್ ಸಿಮಿಲರ್ ಆಸ್ ದಟ್ ಟು ಸೈಸ್ಮಿಕ್ ವೇವ್ಸ್, ಅರ್ಥ ಆಯ್ತಾ? ಸೊ ಅದಕ್ಕೇ ಇವ್ರನ್ನ ಕರೆಸ್ತಾರೆ. ಒಂದು ಟೀಮ್ ಆಫ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ನ ಕಲಿಸ್ತಾರೆ. ಆ್ಯಂಡ್ ಅವರು ಹೇಗೆ ಇದನ್ನು ಸಾಲ್ವ್ ಮಾಡಬೇಕು ಅಂತ ನೋಡ್ಕೊತಾರೆ. ಪ್ರಾಬ್ಲಮ್ ಏನಿರುತ್ತೆ, ಹೌ ಕುಡ್ ವಾಯ್ಲೇಷನ್ ಆಫ್ ದ ಅಗ್ರಿಮೆಂಟ್ ಬಿ ಡಿಟೆಕ್ಟೆಡ್. ಈ ವಾಯ್ಲೇಷನ್ ಆಫ್ ದಿ ಅಗ್ರಿಮೆಂಟ್ನ ಹೇಗೆ ನಾವು ಡಿಟೆಕ್ಟ್ ಮಾಡ್ಬೋದು ಅಂತ ಒಂದು ಪ್ರಾಬ್ಲಮ್ಗೋಸ್ಕರ ಕಳಿಸ್ತಾರೆ, ಅರ್ಥ ಆಯ್ತಾ? ಸೊ ಇವಾಗ ಇದಕ್ಕೆ ಸೊಲ್ಯೂಷನ್ ಏನು?
ಇದರ ಡೈರೆಕ್ಟ್ ಕನೆಕ್ಷನ್ ಇದೆ, ಅದು ಸೈಸ್ಮಿಕ್ ವೇವ್ಸ್ ಜೊತೆ ಇದೆ, ಬಿಕಾಸ್ ಟ್ರೆಮರ್ ಸೇಮ್ ಇರುತ್ತೆ. ಇವ್ರಿಗೆ ಇವಾಗ ಮಾಡುತ್ತಿರುವಂತಹ ಒಂದು ಪ್ರಾಬ್ಲಮ್ ಏನಿರುತ್ತೆ ಅಂದರೆ ಇದು ನ್ಯಾಚುರಲ್ ಯಾವುದು ಮತ್ತು ಮ್ಯಾನ್ ಮೇಡ್ ಈ ಒಂದು ಎಕ್ಸ್ಪ್ಲೋಷನ್ ಯಾವುದು ಒಂದು ಟ್ರೆಮರ್ಸ್ನ ಕಾಸ್ ಮಾಡ್ತು ಅಂತ ಕಂಡುಹಿಡಿಯೋದೇ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಇದರ ದೊಡ್ಡ ಔಟ್ಕಮ್ ಏನು, ಟೆಸ್ಟ್ ಬ್ಯಾನ್ ಆಗುತ್ತೆ ಆ್ಯಂಡ್ ಈ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಇದಕ್ಕೆ ಅಗ್ರಿ ಮಾಡ್ತಾರೆ. ಆ್ಯಂಡ್ ಇವತ್ತು ವರ್ಲ್ಡ್ ಇಸ್ ಅ ಬೆಟರ್ ಪ್ಲೇಸ್ ಅಲ್ವಾ. ಸೊ ಎಕ್ಸೈಟಿಂಗ್ ಥ್ರೆಟ್ಸ್ ಟು ದ ಸರ್ವೈವಲ್ ಆಫ್ ಆರ್ ಸಿವಿಲೈಸೇಷನ್. ಸೊ ಇವಾಗ ನ್ಯಾಚುರಲ್ ಡಿಸಾಸ್ಟರ್ಸ್ ಆ್ಯಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಏನಿದೆ, ಸಾಕಷ್ಟು ಡಿಸಾಸ್ಟರ್ಸ್ ಇದೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದಿಷ್ಟು ಲಿಸ್ಟನ್ನ ಕೊಟ್ಟಿದ್ದಾರೆ, ಆ ಲಿಸ್ಟ್ನ ನಾನು ಇಲ್ಲಿ ಹಾಕಿದ್ದೀನಿ. ಅದರಲ್ಲಿ ಅರ್ತ್ ಕ್ವೇಕ್ಸ್ ಇದೆ, ಮಾಸ್ ವಾಯ್ಲೆನ್ಸ್ ಇದೆ. ಇದೆಲ್ಲ ಏನಿದೆ ಅದು ವಾಯ್ಲೇಷನ್ನು ಅಥವಾ ಒಂದು ರೀತಿಯಾದ ಒಂದು ಡಿಸ್ಟ್ರಕ್ಷನ್ ಆಫ್ ಮ್ಯಾನ್ ಕೈಂಡ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಏನಂದರೆ ಸೈನ್ಸ್ ಮಕ್ಕಳೇ. ರಿಸರ್ಚ್ ಮಾಡಿದ್ರೆ ಮಾತ್ರ ಇದನ್ನು ನಾವು ಇದಕ್ಕೆ ಸೊಲ್ಯೂಷನ್ಸ್ನ ಕಂಡುಹಿಡ್ಕೊಬೋದು. ನಿಮ್ಮ ಎಸ್ಸೇಲ್ ಕೂಡ ಕೊಟ್ಟಿರೋ ಪಾಯಿಂಟ್ ಏನಂದರೆ ಎಷ್ಟು ದುಡ್ಡು ಸುರಿತಾ ಇದ್ದಾರೆ ಇದನ್ನೆಲ್ಲ ಸ್ಟಾಪ್ ಮಾಡೋದಕ್ಕೆ, ನ್ಯಾಚುರಲ್ ಡಿಸಾಸ್ಟರ್ಸ್ ಆಗಿರಲಿ ಅಥವಾ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಆಗಿರಲಿ. ಬಟ್ ಎಷ್ಟೇ ದುಡ್ಡು ಸುರಿದ್ರೂ ಇದು ಜಾಸ್ತಿನೇ ಆಗ್ತಾ ಹೋಗ್ತಿದೆ. ಸೊ ಏನು ಮಾಡಬೇಕು, ನಾವು ರಿಸರ್ಚ್ನ ಯೂಸ್ ಮಾಡಿಕೊಂಡು ಆ್ಯಕ್ಚುಯಲ್ ಪ್ರಾಬ್ಲಮ್ನ ಕಂಡುಹಿಡಿದು ಡಿಸ್ಕವರಿ ಮಾಡಿಬಿಟ್ಟು ಅದಕ್ಕೆ ಸೊಲ್ಯೂಷನ್ನ ಹುಡುಕಿದ್ರೆ ಇದನ್ನು ನಾವು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದರ ಜೊತೆಗೆ ನಾನು ಈ ಒಂದು ಚಾಪ್ಟ್ರಲ್ಲಿ ನಿಮಗೆ ಬೇಕಿರುವಂಥ ಪ್ರತಿಯೊಂದು ಪಾಯಿಂಟನ್ನು ಸಮರೈಸ್ ಮಾಡಿದ್ದೀನಿ. ಆಯಿತಾ ಮ್ಯಾಮ್, ನೀವೇನು ಹೇಳಿಬಿಟ್ರಿ ನನಗೆ ಒಂದು ಡಾಕ್ಯುಮೆಂಟ್ ಕೊಡಿ ಅದನ್ನು ನೋಡ್ಕೊಂಡು ಓದ್ಕೊಬೇಕು ಅಂದರೆ, ಎಸ್ ವಿ ಹ್ಯಾವ್ ಗಾಟ್ ಯು ಕವರ್ಡ್ ಮಕ್ಕಳೇ. ಪರೀಕ್ಷೆ ಚಾನಲಲ್ಲಿ ನಿಮಗೆಲ್ಲ ಸಿಗುತ್ತೆ. ಸೊ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುವಂಥ ಟೆಕ್ಸ್ಟ್ ಬುಕ್ ಎಕ್ಸಸೈಸಸ್ ಹಾಗೂ PYQ ಸಾಲ್ವ್ ಮಾಡಿ ಹಾಕಿದ್ದೀನಲ್ಲ ಅದನ್ನು ನೋಡಿಕೊಂಡು ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ನಾಳೆ ಎಕ್ಸಾಮ್ ಇದ್ದರೆ, ನಾಳೆ ಇಲ್ದರೆ ಆರಾಮಾಗಿ ಕೂತ್ಕೊಂಡು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಹೇಳೋಗೆ ಪ್ರತಿದಿನ 30 ನಿಮಿಷ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಓದೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಹೆಲ್ಪ್ ಕೂಡ ಆಗುತ್ತೆ. ಅದನ್ನು ಹೇಳ್ತಾ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರ ತಾನೆ. ನಾನು ತಿರ್ಗಾ ಭೇಟಿ ಆಗ್ತೀನಿ ಇನ್ನೊಂದು ಲೆಸನ್ ಜೊತೆಗೆ. ಟಾಟಾ, ಬಾಯ್ ಬಾಯ್.